ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಕೇಸ್ ಸಂಬಂಧ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಮಹಿಳೆ ಗಂಡ ಕೀರ್ತಿ ಕೊಟ್ಟಿದ್ದಾರೆ. ಅಂದ್ರೆ ರಾತ್ರೋರಾತ್ರಿ ವಿವಾಹಿತ ಮಹಿಳೆ ಮನೆಗೆ ಮುಸ್ಲಿಂ ಕಾಂಗ್ರೆಸ್ ಮುಖಂಡನೊಬ್ಬ ಹೋಗಿದ್ದೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆತ ಆ ಮಹಿಳೆ ಮನೆಗೆ ಹೋಗ್ತಾ ಇದ್ದಂಗೆ ಅಕ್ಕಪಕ್ಕದ ಹಿಂದೂ ಹುಡುಗರು ಬಂದು ಅವರಿಬ್ರು ಮೇಲೂ ಅಟ್ಯಾಕ್ ಮಾಡಿರ್ತಾರೆ. ಈಗ ಆ ಮಹಿಳೆ ಗಂಡ ಈ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಗಂಡ ಆರೋಪ ಮಾಡಿದ್ದಾರೆ. ರಾತ್ರಿ ಅಷ್ಟೇ ರಾಯಲ್ ಶರೀಫ್ ಮೇಲೆ ಹಲ್ಲೆ ಆಗಿತ್ತು. ಮಹಿಳೆ ಜೊತೆ ಮನೆಯಲ್ಲಿದ್ದಾಗ ದಾಳಿ ಆಗಿತ್ತು. ಹಲ್ಲೆ ಸಂದರ್ಭದಲ್ಲಿ ನನಗೆ ಅವರು ಔಷಧಿ ಕೊಡಕ್ಕೆ ಬಂದಿದ್ರು ನಮ್ಮ ಮನೆಗೆ ಅಂತ ಹೇಳಿ ಆ ಮಹಿಳೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ಇನ್ನು ವಿವಾಹಿತ ಮಹಿಳೆ ಮನೆಯಲ್ಲಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿತ್ತು. ಸೊ ಇದಕ್ಕೆ ಗಂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆತ ಸ್ನೇಹಿತ ಮಾತ್ರೆ ಕೊಡಕ್ ಬಂದಿದ್ದ ಅಂತ ಹೇಳಿ ಆ ಮಹಿಳೆ ಸಂಜಾಯಿಷಿ ಕೊಡಕ್ ಟ್ರೈ ಮಾಡಿದ್ರು. ಮಹಿಳೆ ಹೇಳಿಕೆಗೆ ತದ್ವಿರುದ್ಧವಾಗಿ ಈಗ ಗಂಡ ಕೀರ್ತಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಗಂಡ ಹೆಂಡತಿ ದೂರ ಆಗಿ 1 ವರ್ಷ ಆಯ್ತು, ಇಬ್ರು ಬೇರೆ ಬೇರೆ ಇದೀವಿ, ಅದಕ್ಕೆ ಕಾರಣನೇ ಈ ರಾಯಲ್ ಶರೀಫ್. ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ. ವರ್ಷದ ಹಿಂದೆನೂ ಗಲಾಟೆ ಆಗಿತ್ತು. ನನ್ನ ಮೇಲೆ ಆಕೆ ಕಡೆಯಿಂದ ಸುಳ್ಳು ಕೇಸ್ ಹಾಕ್ಸಿದ್ರು ಅಂತ ಹೇಳಿ ಗಂಡ ಕೀರ್ತಿ ಈಗ ಆರೋಪ ಮಾಡಿದ್ದಾರೆ. ರಾಯಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಡೋರ್ ತಳ್ದೆ, ಓಪನ್ ಆಯ್ತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತಗೊಂಡ್ಬಂದ್ರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ರಾಯಲ್ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಆಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಯಾರು ಸರಿ ಯಾರು ತಪ್ಪು ಅನ್ನೋದು ಬಹುಶಃ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತನಿಖೆ ಮಾಡಿದ್ಮೇಲೆ ಬಯಲಿಗೆ ಬರ್ಬೋದೇನೋ. ಈಗ ಗಂಡ ಯಾವ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಕೇಸ್ಗೆ? ಶರ್ಮಿತಾ, ಏನು ಒಂಟಿ ಮಹಿಳೆಯ ಜೊತೆ ಕಾಂಗ್ರೆಸ್ನ ಮುಖಂಡ ಹಾಗೂ ಏನು ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ರಾಯಲ್ ಶರೀಫ್ ಇದ್ದಂತಹ ಸಂದರ್ಭದಲ್ಲಿ ಹಲ್ಲೆ ನಡೆದಿದ್ದಂತಹ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಯಾವಾಗ ಏನು ಈ ಒಂದು ರಾಯಲ್ ಶರೀಫ್ಗೆ ಮಹಿಳೆಯ ಗಂಡ ಹಲ್ಲೆಯನ್ನ ಮಾಡಿದ್ದಾನೆ ಅಂತಕ್ಕಂಥ ಒಂದು ವಿಡಿಯೋ ವೈರಲ್ ಆಯ್ತು. ಇನ್ನು ಅಕ್ಕಪಕ್ಕದ ಮನೆಯವರು ಸಹ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ವೈರಲ್ ಆಯ್ತು. ಆ ಬೆನ್ನಲ್ಲೇ ಆ ಒಂದು ಮಹಿಳೆ ತಾರಾ ಅಂತಕ್ಕಂಥ ಮಹಿಳೆ ಈ ಸ್ಪಷ್ಟನೆಯನ್ನ ಕೊಟ್ಟಿರ್ತಾಳೆ. ಆತ ನನ್ನ ಸ್ನೇಹಿತ, ಮಾತ್ರೆಯನ್ನ ಕೊಟ್ಟೋಗ್ಲಿಕ್ಕೆ ಬಂದಿದ್ದ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಾನೆ. ಆದ್ರೆ ಅದರ ಬೆನ್ನಲ್ಲೇ ಆ ಮಹಿಳೆಯ ಗಂಡ ಕೀರ್ತಿ ಕೂಡ ಏನು ಹೇಳಿಕೆಯನ್ನ ಕೊಡ್ತಾನೆ. ನಾವಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ವಿ, ಕಳೆದ ಕೆಲ ದಿನಗಳಿಂದ ನಾವಿಬ್ರು ಕೂಡ ಏನು ಬೇರೆ ಬೇರೆ ಮನೆಯಲ್ಲಿ ಮಾಡ್ಕೊಂಡ್ಬಂದು ರೂಮ್ ಮಾಡ್ಕೊಂಡು ವಾಸ ಇದ್ವಿ. ಆದ್ರೆ ಕಳೆದ 1 ವರ್ಷದಿಂದ ನನ್ನ ಹೆಂಡತಿ ನನ್ನಿಂದ ದೂರ ಇದ್ದಾಳೆ. ಆದ್ರೆ ನಿನ್ನೆ ರಾತ್ರಿ ಮನೆ ಓಪನ್ ಇತ್ತು, ನಾನು ಆ ಒಂದು ಕತ್ಲಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಈ ಒಂದು ರಾಯಲ್ ಶರೀಫ್ ಆಕೆಯ ಮನೆಯಲ್ಲಿದ್ದ, ಇವಳದೇ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋ ಅದನ್ನು ಕೂಡ ನಾನು ನೋಡಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಆ ಸಂದರ್ಭದಲ್ಲಿ ನನ್ನ ಹೆಂಡತಿಯ ಕುಟುಂಬಸ್ಥರಿಗೆ ಕೂಡ ಏನು ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ದೀನಿ. ಯಾಕಂತಂದ್ರೆ ನಾನು ಹೇಳಿದಾಗ ನೀವು ನಂಬೋದಿಲ್ಲ, ಬಂದ್ರೆ ಈಗ ತೋರಿಸ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ತನ್ನ ಪತ್ನಿಯ ಸಂಬಂಧಿಕರಿಗೆ ಏನು ನೀಡಿರ್ತಾನೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿಗೆ ಒಳಗೆ ಹೋದಂತ ಸಂದರ್ಭದಲ್ಲಿ ರಾಯಲ್ ಶರೀಫ್ ಈತನ ಮನೆಯ ಏನು ಬೆಡ್ರೂಮ್ ನಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿಯನ್ನ ಕೀರ್ತಿಯ ಕೂಡ ತನ್ನ ಒಂದು ವಿಡಿಯೋ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಬಳಿಕ ಏನು ಆತ ಮಚ್ಚಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ಹಿಂದೆಯೂ ಕೂಡ ತನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ, ನನಗೆ ಜೀವ ಬೆದರಿಕೆ ಇದೆ ಅನ್ನೋ ಒಂದು ಮಾತನ್ನ ಕೂಡ ಏನು ಕೀರ್ತಿ ತೋಡ್ಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಕಳೆದ 1 ವರ್ಷದಿಂದ ನಾವಿಬ್ರು ಬೇರೆ ಆಗ್ಲಿಕ್ಕೆ ಈ ರಾಯಲ್ ಶರೀಫ್ನೇ ಕಾರಣ, ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ. 1 ವರ್ಷದ ಹಿಂದೆ ಕೂಡ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ರು ಅನ್ನೋ ಒಂದು ಆರೋಪವನ್ನ ಈಗ ಏನು ಕೀರ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಈ ಒಂದು ಏನು ರಾಯಲ್ ಶರೀಫ್ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣ ಮತ್ತೆ ಒಂಟಿ ಮಹಿಳೆಯ ಜೊತೆ ಇದ್ದಂತಹ ಮುಸ್ಲಿಂ ಮುಖಂಡನ ಪ್ರಕರಣಕ್ಕೆ ಈಗ ಹೊಸ ತಿರುವುಗಳು ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಎರಡೂ ಕಡೆಯವರು ಕೂಡ ಇನ್ನು ಪೊಲೀಸ್ ಠಾಣೆಗೆ ಯಾವುದೇ ರೀತಿಯಾದ ದೂರನ್ನು ದಾಖಲಿಸಲಿಕ್ಕೆ ಮುಂದಾಗಿಲ್ಲ. ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಪ್ರಕರಣವನ್ನ ತನಿಖೆ ನಡೆಸಿದ ಬಳಿಕವೇ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಯೋಗೇಶ್ ಶಿಕ್ಷಣದ ಮಾಹಿತಿಗೆ. ಕೋತಿಗಳ ಕಾಟಕ್ಕೆ ಕಟ್ಟಡದಿಂದ ಕೆಳಗಡೆ ವಿದ್ಯಾರ್ಥಿನಿ ಬಿದ್ದುಬಿಟ್ಟಿದ್ದಾರೆ. ಕರ್ನಾಟಕ ವಿವಿಯ ವಸತಿ ನಿಲಯದಿಂದ ಯುವತಿ ಬಿದ್ದಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿನಿ ಇವೆಂಜಲಿನಾಗೆ ಗಾಯ ಆಗಿದೆ. ಕರ್ನಾಟಕ ವಿವಿ ವಸತಿ ನಿಲಯದಿಂದ ಯುವತಿ ಬಿದ್ದಿರೋದು. ಸರಸ್ವತಿ ವಸತಿ ನಿಲಯ ಸ್ಟಡಿ ರೂಮ್ ಇಲ್ಲದಕ್ಕೆ ಟೆರೆಸ್ ಮೇಲೆ ಅಭ್ಯಾಸವನ್ನ ಮಾಡ್ತಾ ಇದೆ ಈ ಸಂಶೋಧನಾ ವಿದ್ಯಾರ್ಥಿನಿ. ಆ ಸಂದರ್ಭದಲ್ಲಿ ಕೋತಿಗಳು ದಾಳಿ ಮಾಡಿವೆ. ಅದಕ್ಕೆ ಹೆದರಿ ಕಟ್ಟಡದ ಕೆಳಗಡೆ ಯುವತಿ ಬಿದ್ದುಬಿಟ್ಟಿದ್ದಾರೆ. ಯುವತಿ ಗಾಯ ಆಗಿದೆ. ಗಾಯಗೊಂಡಿರುವಂತಹ ವಿದ್ಯಾರ್ಥಿನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋತಿಗಳ ಕಾಟದಿಂದ ಹಲವು ಬಾರಿ ಕುಲಪತಿಗಳಿಗೆ
ವಿದ್ಯಾರ್ಥಿನಿಯರು ಹೋಗಿದ್ದಾರೆ, ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಈಗ ನೋಡಿದ್ರೆ ದೊಡ್ಡ ಅವಾಂತರನೇ ನಡೆದು ಹೋಗಿದೆ. ಒಂದು ವೇಳೆ ಆ ಹುಡುಗಿ ಜೀವ ಹೋಗಿದ್ದಿದ್ರೆ ಯಾರು ಹೊಣೆ ಅದಕ್ಕೆ? ಸ್ನೇಹಿತರೆ, ಕರ್ನಾಟಕ ವಿಶ್ವವಿದ್ಯಾಲಯದ ಸರಸ್ವತಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕೋತಿಗಳ ದಾಳಿಗೆ ಈ ಯುವತಿ ಮೇಲಿಂದ ಬಿದ್ದುಬಿಟ್ಟಿದ್ದಾರೆ. ಆಕೆ ಪರಿಸ್ಥಿತಿ ಹೇಗಿದೆ ಅಂತ ವೈದ್ಯರು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ವಿದ್ಯಾರ್ಥಿನಿಯರು ಗಮನಕ್ಕೆ ತಂದ್ರು, ಯಾಕೆ ಈ ಬಗ್ಗೆ ಅಲರ್ಟ್ ಆಗಿಲ್ಲ? ಹೌದು ಶರ್ಮಿತಾ, ಇವತ್ತು ಕೂಡ ಅಂತಂದ್ರೆ ಮಂಗಗಳ ಕಾಟಕ್ಕೆ ಸ್ಥಳೀಯರು ಕೂಡ ರೋಷಿ ಹೋಗಿದ್ದಾರೆ ಅಂತ ಹೇಳೋದು. ಇದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲೂ ಕೂಡ ದಿನನಿತ್ಯ ಮಂಗಗಳ ಕಾಟ ಹೆಚ್ಚಾದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ರೋಷಿ ಹೋಗಿದ್ದು ಕೂಡ ಸಾಕ್ಷಿಯಾಗಿದೆ ಅಂತ ಹೇಳೋದು. ಇವತ್ತು ಕೂಡ ಏನಂತಂದ್ರೆ 3ನೇ ಮಹಡಿಯಲ್ಲಿ ವಿದ್ಯಾರ್ಥಿನಿಯರು ಏನು ವ್ಯಾಸಂಗ ಮಾಡೋಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಏಕಾಏಕಿ ಮಂಗಗಳ ತಂಡ ಬಂದಿರುತ್ತೆ. ಆ ಮಂಗಗಳಿಂದ ತಪ್ಪಿಸಿಕೊಳ್ಳಕ್ಕೆ ಹೋದಂತ ಯುವತಿ ಏನಂತಂದ್ರೆ 3ನೇ ಮಹಡಿಯಿಂದ ಕೆಳಗೆ ಕಾಲ್ಜಾರಿ ಬೀಳ್ತಾರೆ. ಬಿದ್ದಂತ ಸಂದರ್ಭದಲ್ಲಿ ಕೂಡ ಏನು ಒಂದು ಕಾಲಿಗೆ ಗಂಭೀರವಾಗಿ ಗಾಯ ಆಗಿದೆ. ಗಾಯಾಳಗಳನ್ನ ಈಗಾಗಲೇ ಕೂಡ ಧಾರವಾಡದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಮೊದಲು ಕೂಡ ಅಂತಂದ್ರೆ ಮಂಗಗಳ ಕಾಟವನ್ನ ತಡೆಯೋಕೆ ಸ್ಥಳೀಯ ವಿದ್ಯಾರ್ಥಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಏನು ಆಡಳಿತ ಮಂಡಳಿಗೆ ಮತ್ತು ಕುಲಪತಿಗಳಿಗೆ ಮನವಿಯನ್ನ ಮಾಡಿರ್ತಾರೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಏನು ವಿಶ್ವವಿದ್ಯಾಲಯ ಕ್ಯಾಂಪಸ್ ನಲ್ಲಿ ಅಡ್ಡಾಡುವಂತ ಸಂದರ್ಭದಲ್ಲಿ ಕೂಡ ಏಕಾಏಕಿ ಮಂಗಳ ಕಾಟ ಜಾಸ್ತಿ ಆಗೋದನ್ನ ತಡೆಯೋಕೆ ಮನವಿಯನ್ನ ಮಾಡಿದ್ರು ಕೂಡ ಇವರಿಗೆ ಯಾವುದೇ ರೀತಿಯಂತ ಸೂಕ್ತ ಕ್ರಮನ ಜರುಗಿಸುವುದರಿಂದ ಇವತ್ತು ಕೂಡ ಓರ್ವ ವಿದ್ಯಾರ್ಥಿನಿ ಏನಂತಾರೆ 3ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯ ಆಗಿದೆ. ಈಗ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓರ್ವ ವಿದ್ಯಾರ್ಥಿ ಇವತ್ತು ಕಾಲಿಗೆ ಮಾತ್ರ ಗಾಯ ಆಗಿದೆ. ಯಾಕಂತಂದ್ರೆ ಆಕೆ ಬೀಳುವಂತ ಸಂದರ್ಭದಲ್ಲಿ ಒಂದು ಕಾಲು ಕೆಳಗೆ ಏನಂತಂದ್ರೆ ಈ ನೆಲಕ್ಕೆ ಟಚ್ ಆಗಿರುತ್ತೆ. ಆ ಕಾಲಿಗೆ ಮಾತ್ರ ಗಂಭೀರ ಗಾಯ ಆಗಿದೆ. ಅಕಸ್ಮಾತ್ ಆಗಿ ಏನಾದ್ರು ತಲೆಯ ಭಾಗ ಏನಾದ್ರು ನೆಲಕ್ಕೆ ಹೆಚ್ಚಿ ಬಿದ್ದಿದ್ರೆ ಬದುಕುದು ಕೂಡ ಕಷ್ಟ ಆಗ್ತಿತ್ತು ಎಂಬುದು ಕೂಡ ಸ್ಥಳೀಯರು ಹೇಳಿದ್ದಾರೆ ಅಂತ ಹೇಳ್ಬೋದು. ಶಮಿತಾ, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಮಾಹಿತಿಗೆ.